ನಮಸ್ತೆ ಸ್ನೇಹಿತರೆ, GRS ವಂಡರ್ ಥಾಟ್ಸ್ಗೆ ತಮಗೆಲ್ಲ ಆಧಾರದ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗೆ ಸಬ್ಬಾಕ್ಸಿ ಪಲ್ಯ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಿಸಿ ನೀರು ಇಟ್ಕೊಂಡ್ಬಿಟ್ಟು ಅದರಲ್ಲಿ ನಾನು ಬೇಳೆ ಹಾಕಿದ್ದೀನಿ ಸ್ನೇಹಿತರೆ. ಬೇಳೆ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಬಿಸಿ ನೀರಲ್ಲಿ ಕಾಯಿಸ್ಬಿಟ್ಟು ಬೇಳೆ ಹಾಕಿದ್ದೀನಿ. ಹಾಗಾದರೆ ಆಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನಾನಿಲ್ಲಿ ನೋಡಿದ್ರಲ್ವ, ಬಿಸಿನೀರು ಚೆನ್ನಾಗಿ ಕಾಯಿಸ್ಬಿಟ್ಟು ಬೇಳೆ ಹಾಕಿ ಮುಚ್ಚಿಡ್ತಾಯಿದ್ದೀನಿ. ಈ ಕಡೆ ನಾನು 2-3 ಸಬ್ಬಾಕ್ಸಿ ಪಲ್ಯ ಸೊಪ್ಪು ತೊಗೊಂಡಿದ್ದೀನಿ ಸ್ನೇಹಿತರೆ. ಸಣ್ಣಗೆ ಹೆಚ್ಕೊಂಡಿದ್ದೀನಿ, ತೊಳ್ಕೊಂಡು ಚೆನ್ನಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸೊ ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ ಸ್ನೇಹಿತರೆ. ಇವಾಗ ಸಬ್ಬಾಕ್ಸಿ ಪಲ್ಯಗೆ ಏನೇನು ಬೇಕು ಅಂತ ನೋಡೋಣ. ಇದು ಸಬ್ಬಾಕ್ಸಿ ಪಲ್ಯ ಆಯಿತು. ಈ ಕಡೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ 5 ಪದಾರ್ಥ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನೆಲ್ಲ ಒಂದು ಕಡೆಗೆ ಇಟ್ಕೊಳ್ಳೋಣ ಸ್ನೇಹಿತರೆ. ಈ ಸಬ್ಬಾಕ್ಸಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಾಡ್ತಾಯಿದ್ರೆ ರುಚಿಗೆ ಭಾಳ ತುಂಬ ಇರುತ್ತೆ. ಇವಾಗ ಇದು ನಾನು ಬೇಳೆ ಇಟ್ಟಿದ್ನವ, ಬೇಳೆಯಲ್ಲಿ ಒಂದು 4 ಕಡ್ಡಿ ನಾನು ಸಣ್ಣಗೆ ಹೆಚ್ಕೊಂಡಿರ್ತಕ್ಕಂಥ ಸಬ್ಬಾಕ್ಸಿ ಪಲ್ಯ ಹಾಕ್ತಾಯಿದ್ದೀನಿ. ಅದು ತುಂಬ ಘಮ ಅನ್ನುತ್ತೆ. ಆಮೇಲೆ ಅದರಿಂದ ಕಟ್ಟು ತೆಗಿತೀವಲ್ಲ ಸ್ನೇಹಿತರೆ, ಆ ಕಟ್ಟನ್ನು ಕೂಡ ನಾವು ಸಾಂಬಾರು ಮಾಡ್ಕೋಬೋದು. ಬರೀ ಇರೋ ಬೇಳೆ ಒಂದೇ ಹಾಕಿದ್ದೀನಿ ಸ್ನೇಹಿತರೆ. ಒಂದು 4 ಕಡ್ಡಿ, ಒಂದು 4 ಎಸಳು ಸಬ್ಬಾಕ್ಸಿ ಹಾಕಿದ್ದೀನಿ ಸಣ್ಣಗೆ ಹೆಚ್ಚಿರೋದು. ಈಗ ಆ ಕಟ್ಟನ್ನೆಲ್ಲ ತಗೊಳ್ಳೋಣ. ಕಟ್ಟನ್ನೆಲ್ಲ ತಗೊಂಡ್ಬಿಟ್ಟು ನಾವು ಬೇರೆ ಸಪ್ರೇಟ್ ಇಡೋಣ. ಅದರಿಂದ ನಾವು ತಿಳಿ ಸಾರನ್ನು ಮಾಡ್ಕೋಬೋದು, ರಸಮ್ ಟೈಪ್ ಮಾಡ್ಕೋಬೋದು, ತಿಳಿ ಕಟ್ಟು ಸಾಂಬಾರು ಟೈಪ್ ಮಾಡ್ಕೋಬೋದು. ಈಗ ಉಳ್ಕಿದ್ದ ಬೇಳೆನ ಸ್ವಲ್ಪ ಹೆಸರಿನ ಅಂಶ ಇಟ್ಬಿಟ್ಟು 1-2 ಹೆಸರು ಹಾಕಿದ್ನಲ್ವ ಸಬ್ಬಾಕ್ಸಿ, ಅದನ್ನು ಇಟ್ಟಿದ್ದೀನಿ. ಇವಾಗ ಪೂರ್ತಿ ಸಬ್ಬಾಕ್ಸಿ ಪಲ್ಯ ಹಾಕೋಣ. ಆ ನೀರೆಲ್ಲ ತಗೊಂಡಾದ್ಮೇಲೆ ಸಬ್ಬಾಕ್ಸಿ ಪಲ್ಯ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಕೆಲವರು ಒಗ್ಗರಣೆಗೆ ಹಾಕ್ತಾರೆ, ನಾನಿಲ್ಲಿ ಏನು ಒಗ್ಗರಣೆಗೆ ಹಾಕ್ತಿಲ್ಲ, ಡೈರೆಕ್ಟೇ ಹಾಕ್ತಾಯಿದ್ದೀನಿ. ನೋಡಿದ್ರಲ್ವ, ಈಗ ಈ ಕಡೆ ಕೊತ್ಕೊಂಡಿದ್ವಲ್ಲ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ ಮತ್ತು ಸಬ್ಬಾಕ್ಸಿ ಪಲ್ಯ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಇದು ಸಬ್ಬಾಕ್ಸಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಆರೋಗ್ಯಕ್ಕೂ ಒಳ್ಳೆಯದು. ಇದು ಬಿಸಿ ಬಿಸಿ ರೊಟ್ಟಿ, ಚಪಾತಿ ಮತ್ತು ಅನ್ನೋದಕ್ಕೂ ಬರುತ್ತೆ. ಗಟ್ಟಿ ಮುದ್ದೆ ಪಲ್ಯ ಟೈಪ್ ಇರುತ್ತಲ್ವ, ಅನ್ನೋದಕ್ಕೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೆ ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟೆ. ಬೇಳೆ ಕುದಿಸಾದ್ಮೇಲೆ ಅದನ್ನು ಉಪ್ಪು, ಅರಿಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಈರುಳ್ಳಿ, ಟೊಮೊಟೊ, ಸಬ್ಬಾಕ್ಸಿ ಪಲ್ಯ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು ಇವಾಗ. ಓಕೆನಾ? ನೋಡಿದ್ರಲ್ವ, ಇವಾಗ ಇದನ್ನು ಚೆನ್ನಾಗಿ ಮುಚ್ಚಿಟ್ಬಿಡೋಣ. 5-6 ನಿಮಿಷ ಮುಚ್ಚಿಟ್ಟಾದಮೇಲೆ ನೋಡಿ ಸ್ನೇಹಿತರೆ ಹೇಗೆ ಬೆಂದ್ಕೊಳ್ಳಿದೆ, ಚೆನ್ನಾಗಿ ಬೆಂದ್ಕೊಳ್ಳೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿ. ಅದಕ್ಕೆ ಸ್ವಲ್ಪ ರುಚಿ ಚೆನ್ನಾಗಿ ಕೊಡುತ್ತೆ. ಕುದಿಯುವಾಗ ಹಾಕಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಟ್ಟಿದ್ದೀನಿ ಸ್ನೇಹಿತರೆ. ಇವಾಗ ನಾವು ಮತ್ತೆ ಇದನ್ನು ಒಂದು 2 ನಿಮಿಷ ಮುಚ್ಚಿಟ್ಬಿಟ್ರೆ ಪಲ್ಯ ಚಟ್ಪಟ್ ರೆಡಿ ಆಗುತ್ತೆ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ ಸಬ್ಬಾಕ್ಸಿ ಪಲ್ಯ. ಹೊಸಬ್ರು ಯಾರಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಬಾಕ್ಸಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಪಟ್ ಅಂತ ಆಗುತ್ತೆ. ನಾನು ಸಪ್ರೇಟ್ ಏನು ಒಗ್ಗರಣೆಗೆ ಹಾಕ್ಕೊಂಡಿಲ್ಲ, ಡೈರೆಕ್ಟೇ ಮಾಡಿದ್ದೀನಿ. ನೀವು ಮನೇಲಿ ಮಾಡ್ಕೊಳ್ಳಿ, ಕಮೆಂಟ್ಸಲ್ಲಿ ತಿಳಿಸಿ. ದಯವಿಟ್ಟು ಈ ಸಬ್ಬಾಕ್ಸಿ ಪಲ್ಯ ಹೇಗಿದೆ ಅಂತ ರುಚಿ ಮಾಡಿ ಹೇಳಿ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. GRS ವಂಡರ್ ಥಾಟ್ಸ್ ನೋಡಿದರೆ ಇದ್ದರೆ ರೆಡಿ ಆಯಿತು ಸಬ್ಬಾಕ್ಸಿ ಪಲ್ಯ. ರೊಟ್ಟಿಯಲ್ಲಿ, ಚಪಾತಿಯಲ್ಲಿ, ಅನ್ನದಲ್ಲಿ ನಾನು ಏನೇ ಮಾಡಲಿ ನನ್ನ ಫ್ರೆಂಡ್ಸ್ ಆದಂಥ ಪಕ್ಷಿಗಳಿಗೆ ಎತ್ತಿಡ್ತೀನಿ ಸ್ನೇಹಿತರೆ. ಆ ಒಂದು ಬಟ್ಲಲ್ಲಿ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಸ್ನೇಹಿತರಿಗೆ. ಇವಾಗ ಥಟ್ ಅಂತ ನನ್ನ ಸ್ನೇಹಿತರ ಪಕ್ಷಿಗಳಿಗೆ ಹಾಕ್ಬರ್ತೀನಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. GRS ವಂಡರ್ ಥಾಟ್ಸ್ಗೆ ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು.